ನಮ್ಮ ಬಂಗಾರಿ ಬದುಕಿಗೆ ಒಂದು ದಾರಿ ಮಾಡಿಕೊಟ್ಟೆ. ಅಜ್ಜಿ, ಇದರಲ್ಲಿ ನನ್ನನ್ನು ಹೊಗಳೋ ಅಂಥದ್ದು ಏನೂ ಇಲ್ಲ. ಇವ್ರು ಎಷ್ಟು ದಿವಸ ಅಂತ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾರೆ. ನಮ್ದೇ ಆದ ಸ್ವಂತ ವ್ಯಾಪಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದರಲ್ಲೂ ಗೊತ್ತಿರೋ ಕೆಲಸ ಆದ್ರೆ ನಮಗೆ ಒಳ್ಳೇದಲ್ವಾ? ಅದಕ್ಕೆ ಈ ಕೆಲಸ ಶುರು ಮಾಡಿದ್ವಿ. ಇಷ್ಟು ದಿವಸ ಬರೀ ಕಷ್ಟಗಳನ್ನೇ ನೋಡಿದ್ದಾಯ್ತು. ನೀನು ನಮ್ಮನೆಗೆ ಬೆಳಕಾಗಿ ಬಂದಿದ್ದೀಯ. ಇನ್ನು ಮುಂದೆ ನೀ ತೋರ್ಸ ಬೆಳಕಲ್ಲಿ ನಮ್ಮ ಸಂಸಾರ ಸಾಗ್ಲಿ ತಾಯಿ. ಸರಿ ಅಜ್ಜಿ, ಇನ್ ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ. ನಡೀರಿ, ಎಲ್ಲರೂ ಕಾಫಿ ಕುಡಿಯೋಣ. ಬನ್ನಿ ಬಂಗಾರಿಯವರೇ. ಒಳ್ಳೆ ಕೆಲಸ ಮಾಡಿದೆ ಕಣೆ ರಶ್ಮಿ. ಅಲ್ವೇ? ಆದ್ರೆ ಇದೆಲ್ಲದಕ್ಕೂ ದುಡ್ಡು ಜಾಸ್ತಿ ಬೇಕಾಗತ್ತಲ್ವಾ? ಅಂದ್ರೆ ಅಳಿಯಂದ್ರಿಗೆ ಗಾಡಿ, ಅಂಗಡಿ ಹಾಕೊಡೋದಕ್ಕೆ ದುಡ್ಡನ್ನೆಲ್ಲ ಎಲ್ಲಿಂದ ಹೊಂದಿಸ್ದೆ? ನನ್ನ ಡಿಪಾರ್ಟ್ಮೆಂಟಿಂದ PF ದುಡ್ಡು ಬಂತಮ್ಮ. ಅದನ್ನೆಲ್ಲ ಸೇರಿಸಿ ವ್ಯವಹಾರ ಶುರು ಮಾಡಿದ್ವಿ. ಸಂತೋಷ ಕಣೆ. ಎಲ್ಲ ನಿನ್ ಗಂಡನಿಗೋಸ್ಕರನೇ ಮಾಡ್ತಿದೀಯಾ. ನೀನು ಏನಾದ್ರೂ ಮಾಡ್ಕೊಳ್ಳೋದಲ್ವೇನೆ? ನೀನ್ ನೋಡಿದ್ರೆ ತುಂಬಾ ಅಕ್ಕಲಾತಿಯಿಂದ ನಿನ್ ಗಂಡನ ಸಂಸಾರನ ಉದ್ಧಾರ ಮಾಡ್ತಿದೀಯಾ. ಆದ್ರೆ ಅವ್ರಗಳಿಗೂ ನಿನ್ನ ಬಗ್ಗೆ ಅಷ್ಟೇ ಮಮಕಾರ ಇರ್ಬೇಕಲ್ವೇನೆ? ಅಮ್ಮ, ಅವ್ರಿಗಿರುತ್ತೋ ಬಿಡುತ್ತೋ, ಇದು ಬರೀ ಅವ್ರ ಸಂಸಾರ ಅಲ್ಲ, ನನ್ನ ಸಂಸಾರ ಕೂಡ. ಇದನ್ನೆಲ್ಲ ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇನಮ್ಮ? ನೋಡು, ಈಗ ಮತ್ತೆ ನಿನ್ನ ಮನಸ್ಸಲ್ಲಿ ವಿಷ ತುಂಬ್ಕೊಂಬೇಡ. ಇವಾಗೆಲ್ಲ ಸರಿ ಹೋಗಿದೆಯಲ್ಲ, ಸುಮ್ಮನಿದ್ಬಿಡು. ಚಂದ್ರಧರ, ಜ್ವಾಲಾಮುಖಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬೇಕಾದ ಮಂತ್ರಕೋಶಗಳನ್ನು ನಿನಗೆ ಬೋಧಿಸಿದ್ದೀನಿ. ಇನ್ನು ಮುಂದೆ ನೀನೇ ಸಾಧಿಸಿ ಆ ಜ್ವಾಲಾಮುಖಿ ತಾಯಿಯನ್ನು ಒಲಿಸ್ಕೋಬೇಕು. ಆಗ್ಲಿ ಗುರುದೇವ, ನೀವು ಹೇಳಿದ ದಾರಿಲೇ ಜ್ವಾಲಾಮುಖಿನ ಒಲಿಸ್ಕೋತೀನಿ. ನನಗೆ ನಿಮ್ಮ ದರ್ಶನ ಕೊಟ್ಟಿದ್ದಕ್ಕೆ ಕೃತಾರ್ಥನಾದೆ. ಚಂದ್ರಧರ, ಈಗ ಸಂಪೂರ್ಣವಾಗಿ ಮಹಾಮಾಯಿ ಜ್ವಾಲಾಮುಖಿ ನಿನ್ನ ವಶವಾಗ್ತಾಳೆ. ಆದರೆ ನೀನು ಅವಳನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೂ ಮೊದಲು ನಿನಗೆ ಪರೀಕ್ಷೆ ಮಾಡ್ತಾಳೆ. ಯಾವ ರೂಪದಲ್ಲಿ ಹೇಗೆ ಬಂದು ನಿನ್ನನ್ನ ಹೆದರಿಸಿ ಪರೀಕ್ಷೆ ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ನಿನ್ನ ಮೈಯೆಲ್ಲ ಕಣ್ಣಾಗಿ ಸದಾ ಎಚ್ಚರವಾಗಿರಬೇಕು. ನೀನು ಅಂದುಕೊಂಡಿದ್ದೆಲ್ಲ ಸಾಧ್ಯವಾಗಲಿ ಚಂದ್ರಧರ. ನಾನಿನ್ನು ಬರುತ್ತೇನೆ. ಧನ್ಯನಾದೆ ಗುರುದೇವ. ಇನ್ಮೇಲೆ ಏನೇ ಇದ್ರೂ ನನ್ನ ಗುರಿ ಜ್ವಾಲಾಮುಖಿ ತಾಯಿನ ಒಲಿಸ್ಕೊಳ್ಳೋದು. ಮಗಳೇ ಸೌಗಂಧಿ, ನಿನ್ನ ಆಸೆನ ಪೂರೈಸೋ ಕಾಲ ಹತ್ರ ಬರ್ತಿದೆ ಮಗಳೇ. ಅದಕ್ಕೆ ನಾನು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡಬೇಕು. ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಮಗಳೇ. ನಿನ್ನ ಆಸೆನ ಪೂರೈಸ್ತೀನಿ. ಇನ್ಮೇಲೆ ಏನೇ ಇದ್ರೂ ಜ್ವಾಲಾಮುಖಿ ಅನುಗ್ರಹನ ಪಡ್ಕೋತೀನಿ. ಈ ಜಾಗ ಪ್ರಶಸ್ತವಾಗಿದೆ. ನಾನು ಜ್ವಾಲಾಮುಖಿ ತಾಯಿನ ಆಹ್ವಾನ ಮಾಡೋದಕ್ಕೆ ಇನ್ನು ಯಾವ ಮಾಯಾ ಮೋಹಗಳು ಬಂದರೂ ಅದನ್ನು ಎದುರಿಸ್ಬೇಕು. ಈಗ ತಪಸ್ಸನ್ನು ಶುರು ಮಾಡಬೇಕು.
ಮಗನೇ, ಇದು ನನ್ನ ಜಾಗ. ಇಲ್ಲಿ ನೀನು ನಿಲ್ಲೋದಕ್ಕೆ ನನ್ನ ಅನುಮತಿ ತಗೋಬೇಕು. ಅದನ್ನ ಬಿಟ್ಟು ಇಷ್ಟ ಬಂದ ಹಾಗೆ ಬಂದಿಲ್ಲಿ ಠಿಕಾಣಿ ಕುಡಿದ್ಯಾ? ಕಳ್ಳ ಬಡವ, ಹೋಗೋ ಇಲ್ಲಿಂದ. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ನೋಡು. ಏ ಮಂಕೆ, ನಾನು ಹೆದರ್ಸಿದ್ರು ಹೆದರೋಲ್ವಲ್ಲೋ ನೀನು? ಇಲ್ಲಿ ನಿನ್ನನ್ನು ಕಾಯ್ತಾ ನಿಂತ್ಕೊಂಡು ನನಗೆ ಹಸುವೆ ತಡೆಯೋದಕ್ಕಾಗ್ತಾ ಇಲ್ಲ. ನಾನು ನಿಮ್ಮಮ್ಮ ಇದ್ದಂಗಲ್ವಾ? ನನಗೆ ತಿನ್ನಕ್ಕೆ ಏನಾದ್ರೂ ತಗೊಂಬಾ, ಹೋಗೋ. ಆನೇನೋ, ಚಿರತೆನೋ, ಜಿಂಕೆನೋ, ಇಲ್ಲ ಕಡೆ ಪಕ್ಷ ಒಂದು ಮೊಲನಾದ್ರೂ ಹಿಡ್ಕೊಂಡು ಬಂದು ಕೊಡೋ ನನಗೆ. ಇಲ್ಲ ಅಂದ್ರೆ ನಿನ್ನನ್ನೇ ತಿಂದು ಬಿಡ್ತೀನಿ ನೋಡು. ಬೇರೆ ಪ್ರಾಣಿಗಳೆಲ್ಲ ಯಾಕೆ ತಾಯಿ? ನನ್ನನ್ನೇ ನಾನು ಅರ್ಪಿಸ್ಕೋತೀನಿ. ನನ್ನನ್ನು ತಿಂದು ನಿನ್ನ ಹಸುವನ್ನು ನೀಗಿಸ್ಕೋ ತಾಯಿ. ನಿನಗೆ ಹಸಿ ಮಾಂಸ ಹಿಡಿಸಲ್ಲ. ನಾನು ಅಗ್ನಿಕುಂಡನ ಪ್ರವೇಶ ಮಾಡ್ತೀನಿ. ನನ್ನನ್ನೇ ಬಿಸಿ ಬಿಸಿಯಾಗಿ ತಿಂದು ನೀನು ತೃಪ್ತಿ ಪಡ್ಕೋ ಮಹಾಮಾಯೆ. ಓಂ ಜ್ವಾಲಾಮುಖಿ ಮಹಾತಾಯೇ, ಸಾಕ್ಷಾತ್ಕಾರವಾಗು ತಾಯೇ. ಓಂ ಜ್ವಾಲಾಮುಖಿ ಮಹಾತಾಯೇ. ನಿನ್ನ ಅಚಲವಾದ ನನ್ನ ಸ್ಮರಣೆಯ ಧ್ಯಾನಕ್ಕೆ ಮೆಚ್ಚಿದ್ದೇನೆ ಮಗು. ಹೇಳು, ನನ್ನನ್ನು ಸ್ಮರಿಸಿದ ಕಾರಣವೇನು? ತಾಯಿ ಜ್ವಾಲಾಮುಖಿ, ನಿನ್ನನ್ನು ನಾನು ಆಹ್ವಾನ ಮಾಡಿದ್ದು ನನ್ನ ಮಗಳು ಆಸೆನ ಈಡೇರಿಸೋದಕ್ಕೆ. ಅದಕ್ಕೆ ಇಷ್ಟು ಅಚ್ಚಲವಾಗಿ ನಿನಗೆ ಆಹ್ವಾನ ಕೊಟ್ಟೆ ತಾಯಿ. ಈಗ ನಾನು ನಿನ್ನ ಸಂಪೂರ್ಣ ವಶ. ಹೇಳು, ನನ್ನಿಂದ ಏನು ಕೆಲಸವಾಗಬೇಕು? ನನ್ನ ಮಗಳು ವೈರಿ ಒಬ್ಬಳಿದ್ದಾಳೆ. ಅವಳನ್ನ ಸೋಲಿಸಿ ಅವಳು ನನ್ನ ಮಗಳ ಕಾಲಿಗೆ ಬೀಳಬೇಕು. ಹಾಗೆ ಮಾಡು ತಾಯಿ. ಇದೇ ನನ್ನ ಕೋರಿಕೆ. ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಷ್ಟು ಶಕ್ತಿ ನಿನ್ನಲ್ಲಿ ಇರುವಾಗ ಇಂಥ ಒಂದು ಸಣ್ಣ ಕೆಲಸಕ್ಕಾಗಿ ನನ್ನನ್ನು ಕರೆದೇಕೆ ಮಗು? ನನ್ನ ಮಗಳು ವೈರಿಗೆ ಆ ತ್ರಿಪುರ ಸುಂದರಿ ಅಮ್ಮನವರ ಕೃಪಾ ಕಟಾಕ್ಷ ಇದೆ ತಾಯಿ. ಹಾಗಾಗಿ ನನ್ನ ಶಕ್ತಿನೆಲ್ಲ ಅವಳು ನಿಷ್ಕ್ರಿಯಗೊಳಿಸಿದಾಳೆ. ಏಟಿಗೆ ಎದುರೇಟು ಕೊಡೋದಕ್ಕೆ ನಿನ್ನಂಥ ಮಹಾಶಕ್ತಿಯಿಂದ ಮಾತ್ರ ಸಾಧ್ಯ ತಾಯಿ. ಅದಕ್ಕೆ ನಿನ್ನ ನಾನು ಈ ಧರೆ ಕರೆಸಿದ್ದು. ಓ, ಹಾಗಿದ್ದಲ್ಲಿ ಆಟ ತುಂಬಾ ಸ್ವಾರಸ್ಯವಾಗಿರುತ್ತದೆ. ಯಾರು ತ್ರಿಪುರಾಂಬೆಯ ರಕ್ಷಣೆಯಲ್ಲಿರುವವಳು? ಹಿರಣ್ಮಯಿ ಅಂತ ಮಹಾತಾಯಿ. ಅವಳಿಗ ಬಾಲಾಂಬಿಕೆ ಆಗಿ ವಿಜೃಂಭಿಸ್ತಿದ್ದಾಳೆ. ಅಮ್ಮ ಬಾಲಾಂಬಿಕೆ ತಾಯಿ, ನೀವು ಹೇಳ್ದಂಗೆ ಮಗುಗೆ ಮದ್ದು ಕುಡಿಸ್ತೆ ತಾಯಿ.
ಬೆಳಿಗ್ಗೆ ಒದ್ದಾಡ್ತಾ ಇದ್ದಿದ್ದ ಮಗು ರಾತ್ರಿ ಹೊತ್ತಿಗೆ ನಗ್ನಗ್ತಾ ಆಡ್ಕೊಂಡಿದೆ ತಾಯಿ. ನನ್ನ ಮಗಳು ಹಿರಣ್ಮಯಿ ಬಾಲಾಂಬಿಕೆ ವೈದ್ಯ ಆಗ್ಬಿಟ್ಟಿದ್ದಾಳೆ. ಮದ್ದು ಔಷಧಿ ಎಲ್ಲ ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ದೇವರು ಒಳ್ಳೇದ್ ಮಾಡ್ಲಿ. ಓಹೋ, ಊರ್ನವ್ರಿಗೆ ಭವಿಷ್ಯ ಹೇಳ್ತೀಯಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಅದೇನೇನು ಹೇಳ್ತೀಯೋ ಹೇಳಿ ಮುಗಿಸು. ಆಮೇಲೆ ನಿನ್ನ ಭವಿಷ್ಯನೇ ಇಲ್ಲದೇ ಇರೋ ಹಾಗೆ ಮಾಡ್ಬಿಡ್ತೀನಿ ನಾನು. ಅಮ್ಮ, ಬಾಲಾಂಬಿಕೆ ಮಾತಾಯಿ, ನಮ್ಮ ಗೌರಿ ಸಿಕ್ಬಿಟ್ಲು ಕಣಮ್ಮ, ನಮ್ಮ ಗೌರಿ ಸಿಕ್ಬಿಟ್ಲು. ನೀನು ಹೇಳ್ದಂಗೆ ಉತ್ತರ ದಿಕ್ಕಿಗೆ ಹೋಗಿದ್ವಿ, ಅಲ್ಲೇ ಇದ್ಲು. ಅರೆ ಇದೇನಿದು? ನಮ್ಮ ಹಿರಣ್ಮಯಿ ದೇವ್ರಾಗ್ ಕೂತು ಭವಿಷ್ಯ ಎಲ್ಲ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಹೀಗೆ ಆದ್ರೆ ಅವಳು ನಮ್ಮ ಕೈಗೆ ಸಿಗೋದು ಕಷ್ಟ ಆಗುತ್ತಷ್ಟೆ. ಯಾರಮ್ಮ ಗೌರಿ ಅಂದ್ರೆ? ನಿಮ್ಮ ಮಗಳ? ಅವಳು ನಮ್ಮ ಮಗಳಲ್ಲ, ನಮ್ಮ ತಾಯಿ, ನಮ್ಮವ್ವ, ನಮ್ಮ ಮನೆ ಹಸು. ದೇವ್ರು ಒಳ್ಳೇದು ಮಾಡ್ಲಮ್ಮ. ಇನ್ ಮುಂದಾದ್ರೂ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು. ಓ, ಇಷ್ಟು ಚಿಕ್ಕ ಮಗುಗೆ ನಾನು ಚಿತ್ರಹಿಂಸೆ ಕೊಡಬೇಕೇನು? ಆಕೆಯಲ್ಲಿ ದಿವ್ಯ ಶಕ್ತಿನೂ ಇದೆ. ಆದರೂ ಅದು ನಮಗೆ ಸಮವಲ್ಲ ಬಿಡು. ಆಕೆಗೆ ನೇರವಾಗಿ ಹಿಂಸೆ ಕೊಡೋದ್ರ ಬದಲು ಆಕೆ ತಾಯಿ ರಶ್ಮಿ ಅಂತ ಇದ್ದಾಳೆ. ನೀನು ಅವಳಲ್ಲಿ ಸೇರಿ ಆ ದೈವ ಮಗಳಿಗೆ ಶಿಕ್ಷೆ ಕೊಡಬೇಕು. ಆಗ ಹಿರಣ್ಮಯಿ ಹಿಂಸೆನ ಅನುಭವಿಸ್ತಾಳೆ ತಾಯಿ. ಈಗ ನನಗೂ ಸಂತಸವಾಗುತ್ತಿದೆ ಮಗು. ಇಲ್ಲಿಯವರೆಗೂ ನನಗೆ ಸಾಟಿಯೇ ಇಲ್ಲದವರೊಡನೆ ಹೊಡೆದಾಡಿ ಸ್ವಾರಸ್ಯವೇ ಇಲ್ಲದಂತಾಗಿತ್ತು. ಇನ್ನು ಮುಂದೆ ನನ್ನ ಸಹೋದರಿ ತ್ರಿಪುರ ಸುಂದರಿಯೊಡನೆ ಸೆಣಸುವುದೆಂದರೆ ಅದು ಒಂದು ಘನತೆ ಇರುತ್ತದೆ. ಯಾವಾಗಲೂ ಸಮಾನ ಶಕ್ತಿಯವರೊಡನೆ ಸೆಣಸಬೇಕು. ಅಸಮರಲ್ಲಿ ಯುದ್ಧ ಸರಿ ಬರಲ್ಲ. ಇನ್ನು ನಿನ್ನ ಚಿಂತೆ ಬಿಡು ಮಗು. ನಾನು ನಿನ್ನೊಟ್ಟಿಗೆ ಸದಾ ಇರುತ್ತೇನೆ. ರಶ್ಮಿ, ರಶ್ಮಿ, ಏನಜ್ಜಿ? ಅಂತೂ ನಮ್ಮ ಹಿರಣ್ಮಯಿ ಬಾಲಾಂಬಿಕೆ ಆಗಿ ಊರು ತುಂಬ ಪ್ರಸಿದ್ಧಿಯಾಗಿದ್ದಾಳೆ ಕಣೆ. ಜನ ಇವಳ ಹೆಸರಲ್ಲೇ ದೇವಸ್ಥಾನ ಕಟ್ಟಿಸ್ತಾರ ಏನೋ. ಈ ಮಠಗಳಿಗೆ ಮರಿ ಬಿಡ್ತಾರಲ್ಲ, ಹಾಗೆ ನಾವು ಅವಳನ್ನ ಮರ್ತು ಬಿಡಬೇಕಾಗುತ್ತೆ ಕಣೆ. ಅಯ್ಯಯ್ಯೋ, ಹಾಗೆಲ್ಲ ಹೇಳಬೇಡಿ ಅಜ್ಜಿ. ನನ್ನ ಮಗಳು ನನಗೆ ಬೇಕು. ನೀವು ಹೇಳೋದು ನೋಡಿದ್ರೆ ನನಗೆ ತುಂಬ ಭಯ ಆಗುತ್ತೆ. ನೀವು ಹೇಳೋ ರೀತಿನೇ ಆಗೋದಾದ್ರೆ ಈ ಸಲನೇ ಸಾಕು ಅವಳು ಬಾಲಾಂಬಿಕೆ ಆಗಿದ್ದು. ಮುಂದಿನ ಸಲ ಆ ಮಹಾತಾಯಿನೇ ಬಂದು ಹೇಳಿದ್ರು ಯಾವ ಸ್ಪರ್ಧೆಗೂ ಕಳಿಸೋದಿಲ್ಲ ನಾನು. ತ್ರಿಪುರಾಂಬೆ, ಒಳ್ಳೆ ಮನೆಯನ್ನೇ ಹಿಡಿದೀಯ. ತಲತಲಾಂತರದಿಂದ ಇಲ್ಲೇ ಊರಿಯಲ್ಲಿ ಅಕ್ಕ. ಬೇಸರ ಬಂದಿಲ್ವ ನಿನಗೆ? ಒಂದೇ ವಂಶದವರಿಂದ ಪೂಜೆ ಮಾಡಿಸಿಕೊಂಡು ಇದೇನೆ ಇದ್ಕಿದ್ದಂಗೆ ಇಷ್ಟೊಂದು ದೆಗೆ ಶುರುವಾಯ್ತಲ್ಲೇ. ಇನ್ನೇನು ಚಳಿಗಾಲ ಶುರುವಾಗೋ ಕಾಲ ಅಂತಂದ್ರೆ ಅಪ್ಪಪ್ಪ ತಡೆಯಕ್ಕೆ ಆಗ್ತಿಲ್ಲ. ಮೈಯೆಲ್ಲ ಉರಿತಾ ಇದೆ. ಇಷ್ಟೊಂದು ದೆಗೆ ಶುರುವಾಯ್ತಲ್ಲೇ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೋ ವಿಪರೀತ ಸೆಕೆ ಆಗ್ತಾ ಇದೆ. ತಡೀರಿ,
ಬೀಸಣಿಗೆ ತಗೊಂಡ್ಬರ್ತೀನಿ. ತಡೆಯಕ್ಕೆ ಆಗ್ತಿಲ್ಲ. ಇದು ಇನ್ನು ಪ್ರಾರಂಭ ಹುಡುಗಿ. ಈಗ ನಾನು ನಿನ್ನ ಮೈ ಹೋಗ್ತಿದ್ದೀನಿ, ಆಮೇಲೆ ಅನುಭವಿಸು ಧಗೆನ. ತಗೊಳ್ಳಿ ಅಜ್ಜಿ, ಬೀಸ್ಕೊಳ್ಳಿ. ಮೈಯೆಲ್ಲ ಉರಿತಾ ಇದೆ, ಇಷ್ಟೊಂದಿಗೆ ಆಗ್ತಿದೆ. ಅಜ್ಜಿ ತುಂಬಾ ಸುಡ್ತಾ ಇದೆ, ನನ್ನಿಂದ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಈಗ ತಾನೇ ಚೆನ್ನಾಗಿದ್ಯಲ್ಲೇ, ಸ್ವಲ್ಪ ಧಗೆ ಅಷ್ಟೇ. ನಿನಗೆ ತಡೆಯಕ್ಕಾಗಲ್ಲ ಅಂದ್ರೆ ಹೇಗೆ? ರಶ್ಮಿ, ರಶ್ಮಿ, ಅಯ್ಯೋ ದೇವ್ರೆ, ಹೇಳ್ದಂತಪ್ಪ, ಯಪ್ಪ, ಇಷ್ಟೊಂದು ಸುಟ್ಟೋಗ್ತಿದ್ಯಲ್ಲ. ಅಯ್ಯೋ ದೇವ್ರೆ, ಕೆಂಡದಂಗೆ ಸುಟ್ಟೋಗ್ತಿದ್ಯಲ್ಲ. ಏನ್ ಮಾಡೋದು? ರಂಗಣ್ಣ, ರಂಗಣ್ಣ, ಅಯ್ಯೋ ರಂಗಣ್ಣ. ಮೈ ಇಷ್ಟೊಂದು ಬೆಂಕಿ ಥರ ಸುಡ್ತಾ ಇದೆಯಲ್ಲ, ಯಾವಾಗಿಂದ ಹೀಗೆ? ಈಗ ಸ್ವಲ್ಪ ಹೊತ್ತಿನಿಂದ ನನಗೂ ಇದ್ಕಿದ್ದ ಹಾಗೆ ತುಂಬ ಸೆಕೆ ಆಯಿತು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಇವಳು ಸೆಕೆ ಅಂತ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಹಾಗೆ ತಲೆ ಸುತ್ತ ಬಿದ್ದುಬಿಟ್ಲು. ನನಗೂ ಏನು ಅಂತ ತಿಳಿತಿಲ್ಲ. ತುಂಬ ಜಾಸ್ತಿ ಆಯಿತು ಅಂದರೆ ಮಾತ್ರೆಗಳನ್ನ ಕೊಟ್ಟು ಕಳಿಸ್ತೀನಿ. ನೋಡೋಣ, ಕಡಿಮೆ ಆಗಲಿಲ್ಲ ಅಂದರೆ ಪೇಟೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಮ್ಮ, ಮಹಾತಾಯಿ, ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಇದೇನಮ್ಮ, ನಮ್ಮ ಮನೆ ಮಗಳಿಗೆ ಈಗ ಆಗೋಯ್ತಲ್ಲ. ಅಲ್ಲಿ ಹಿರಣ್ಮಯ್ಯ ಬಾಲಾಂಬಿಕೆ ಆಗಿದ್ದಾಳೆ ಅಂತ ಸಂತೋಷ ಪಡೋಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಈ ಮಗು ಈಗ ಆಗೋಯ್ತಲ್ಲಮ್ಮ. ತಾಯಿ ಕಾಪಾಡಮ್ಮ, ಕಾಪಾಡು ತಾಯಿ. ರಶ್ಮಿ, ರಶ್ಮಿ, ಬಂಗಾರಿ,